ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ಕಳಸ ಕದಲಿಸ್ಬೇಕು ಅಂತ ಅಂದರೆ ಇವತ್ತಿನ ದಿನ ಹಬ್ಬದ ದಿನ 21ನೇ ತಾರೀಕೆ ನೀವು ಕಳಸವನ್ನು ಕದಲಿಸ್ಕೋಬೇಕು ಅಂತಂದರೆ ಒಂದು ದಿನವೆಲ್ಲ ನೀವು ಲಕ್ಷ್ಮಿಯನ್ನು ಆಹ್ವಾನ ಮಾಡಿ ನಿಮ್ಮ ಮನೆಯಲ್ಲಿ ಕೂಡಿಸಿರ್ತೀರಿ. ಆ ಕಳಶವನ್ನು ಅಲುಗಾಡಿಸುವಂಥ ಟೈಮು ಮುಹೂರ್ತ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಮುಹೂರ್ತ ಅಂತ ಬಂದಾಗ 11 ಗಂಟೆ 11:30 ರಾತ್ರಿ 11:30 ಅಂದರೆ ವೃಷಭ ಲಗ್ನ ಅಂತ ಏನು ಹೇಳ್ತೀನಿ, ಆ ವೃಷಭ ಲಗ್ನದಲ್ಲಿ ನೀವು ಕಳಸವನ್ನು ನೀವು ಕದಲಿಸ್ಬೋದು. ಯಾಕಂದರೆ ವೃಷಭ ಲಗ್ನ ಅಂತ ಬಂದಾಗ ಅದೇನಾಗುತ್ತೆ 11:30ಗೆ ಸ್ಟಾರ್ಟ್ ಆಗುತ್ತೆ. ಅದು 12 ಗಂಟೆ ಒಳಗಡೆ ಅಂದರೆ ಅದೇ ದಿನಕ್ಕೆ ಅದು ಸೇರಿರುತ್ತೆ. 11:30ಯಿಂದ 12 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ನೀವು ಕಳಸವನ್ನು ಅಲುಗಾಡಿಸ್ಬೋದು. ಅದಾದ ನಂತರ ನೀವು ಬೆಳಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಯಾವುದೋ ಒಂದು ಟೈಮಲ್ಲಿ ನೀವು ಕಳಸವನ್ನು ತೆಗೆದು ನೀವೇನು ಅಲಂಕಾರ ಮಾಡಿರ್ತೀರ ಅದನ್ನೆಲ್ಲ ಎತ್ತಿಡ್ಬೋದು. ನೋಡಿ, ಸಾಕಷ್ಟು ಮನೆಯಲ್ಲಿ ಏನು ಅನ್ಕೋತಾರೆ, ತೆಂಗಿನಕಾಯಿ ಇಂಪಾರ್ಟೆಂಟ್ ಅಂತ ನಾನು ಹೇಳಿದೆ. ಕಳಸಕ್ಕೆ ಇಡೋವಂಥ ಕಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಾಯಿ ಕೆಡಬಾರ್ದು, ಕೊಳಿಬಾರ್ದು ಅಂತ ತುಂಬ ನೋಡಿ ತುಂಬ ಚೆನ್ನಾಗಿರೋವಂಥ ಒಂದು ತೆಂಗಿನಕಾಯಿ, ಬಲ್ತಿರೋವಂಥ ಒಂದು ತೆಂಗಿನಕಾಯಿ ಆ ಕಳಸಕ್ಕೆ ಯಾವ ರೀತಿ ಬೇಕು ಅಂತ ತುಂಬ ಭಕ್ತಿಯಿಂದ ಹುಡುಕಿ ತಂದಿರ್ತೀರ, ಇಲ್ಲ ಅಂತಲ್ಲ, ಪ್ರತಿಯೊಬ್ಬರು ಮನೇಲೂ ಕೂಡ ಇದನ್ನು ಮಾಡಿರ್ತೀರ. ಆ ಒಂದು ತೆಂಗಿನಕಾಯಿ ಕೂಡ ಇಂಪಾರ್ಟೆಂಟು. ಆ ತೆಂಗಿನಕಾಯಿ ಕೆಡಬಾರ್ದು. ಕೆಲವ್ರು ಏನು ಮಾಡ್ತಾರೆ, 2 ಡೇಸಲ್ಲೋ 2 ದಿನ ಅಥವಾ 3 ದಿನದಲ್ಲಿ ಅದನ್ನು ಸಿಹಿ ತಿಂಡಿ ಏನಾದರೂ ಮಾಡಿ ನೈವೇದ್ಯ ಮಾಡಿ ಅಲ್ಲ ಸಿಹಿ ತಿಂಡಿಗೆ ಉಪಯೋಗಿಸ್ತಾರೆ ಮನೇಲಿ. ಅದರಿಂದ ಪೊಂಗಲ್ಲೋ ಕೊಬ್ಬರಿ ಬರ್ಫಿನೋ ಏನೋ ಒಂದು ಮಾಡಿಕೊಂಡು ಮನೇಲಿ ತಿನ್ನೋದುಂಟು. ಇದಕ್ಕೂ ಮೀರಿ ನೀವು ಎತ್ತಿಟ್ಟು ಮುಂದಿನ ವರ್ಷಕ್ಕೆ ಕೂಡ ನೀವು ಒಡೆದಾಗ ಆ ಕಾಯಿ ಕೊಬ್ಬರಿ ಆಗಿರುತ್ತೆ. ಆ ಕೊಬ್ಬರಿಯನ್ನು ನೀವು ಪ್ರಸಾದವಾಗಿ ಹೋದ ವರ್ಷದ ಒಂದು ತೆಂಗಿನಕಾಯಿಯನ್ನು ಈ ವರ್ಷದಲ್ಲಿ ಒಡೆದಾಗ ಈ ವರ್ಷದ ತೆಂಗಿನಕಾಯಿ ಹಾಗೆ ಎತ್ತಿಟ್ಟು ಮುಂದಿನ ವರ್ಷ ಪೂಜೆ ಟೈಮಲ್ಲಿ ಒಡೆದಿದ್ದಾಗ ಅದರಲ್ಲಿ ಗೊತ್ತಾಗುತ್ತೆ ನಿಮ್ಮ ಅಭಿವೃದ್ಧಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹಾಗಾಗಿ ಆ ರೀತಿ ಕೂಡ ಮಾಡ್ಬೋದು. ನಮ್ಮ ಮನೆಯಲ್ಲೆಲ್ಲ ಅದೇ ರೀತಿ ಮಾಡ್ತಕ್ಕಂಥದ್ದು. ನಾವೆಲ್ಲನೂ ಕೂಡ ಹೋದ ವರ್ಷದ ತೆಂಗಿನಕಾಯಿನ ಈ ವರ್ಷಕ್ಕೆ ಒಡೆದು ಅದನ್ನು ಪೂಜೆ ಸಮಯದಲ್ಲಿ ಹೊಡಿತೀವಿ. ಅದು ಕೊಬ್ಬರಿ ಆಗಿರುತ್ತೆ, ಎಲ್ಲೂ ಕೆಟ್ಟಿರೋದಿಲ್ಲ. ಯಾಕಂದರೆ ಯಾರ ಮನೇಲೂ ಕೆಡೋದಿಲ್ಲ ನನ್ನ ಪ್ರಕಾರ. ಯಾಕಂದರೆ ವರಮಹಾಲಕ್ಷ್ಮಿನ ಏನು ಸುಮ್ಮನೆ ಮಾಡಲ್ಲ, ಎಲ್ಲರೂ ತುಂಬ ಭಕ್ತಿಯಿಂದ ತುಂಬ ನಿಷ್ಠೆಯಿಂದ ಮಾಡ್ತಾರೆ. ಪ್ರತಿಯೊಂದು ವಸ್ತುವನ್ನು ನೋಡಿ ತೊಗೊಂಡು ಬಂದಿರ್ತಾರೆ. ಪ್ರತಿಯೊಂದು ಅಲಂಕಾರ ಮಾಡಬೇಕಾದ್ರೆ ತುಂಬ ಕಾಳಜಿ ವಹಿಸಿ ಅಲಂಕಾರವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ತುಂಬ ಭಕ್ತಿ ನಿಷ್ಠೆಯಿಂದ ಮಾಡ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೇ ರೀತಿ ನಿಮಗೆ ಆ ಒಂದು ರಿಸಲ್ಟು, ಆ ಒಂದು ಅದೃಷ್ಟವನ್ನು ತಾಯಿ ನೀಡ್ತಾಳೆ ಅಂತ ಹೇಳ್ತಾ ಹೋಗ್ತೀನಿ. ಈಗ ಯಾವ ದಿಕ್ಕಲ್ಲಿ ಕೂರಿಸ್ಬೇಕಾಗಿರುತ್ತೆ ದೇವರನ್ನ, ಕಳಸವನ್ನು ಯಾವ ದಿಕ್ಕಲ್ಲಿ ಕೂರಿಸ್ಬೇಕು ಅಂತಂದರೆ ನೋಡಿ, ಎಲ್ಲರೂ ಕೂಡ ಈ ಸೂರ್ಯ ಹುಟ್ಟೋ ಒಂದು ದಿಕ್ಕಿಗೆ ಮುಖ ಮಾಡಿ ಕೂಡಿಸ್ಬೋದು. ಅಥವಾ ಸೂರ್ಯ ಹುಟ್ಟೋ ದಿಕ್ಕಿಗೆ ಬೆನ್ನು ಮಾಡಿ ಕೂಡ ಕೂಡಿಸ್ಬೋದು. ಅದು ಕೂಡ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಸೂರ್ಯನ ದಿಕ್ಕಿಗೆ ತಿರುಗಿ ನಾವು ಪೂಜೆ ಮಾಡಿದಾಗ ಅದು ಕೂಡ ಹಿಂಗೋಗುತ್ತೆ. ಯಾಕಂದರೆ ದೇವಿಯನ್ನು ಮುಳುಗೋ ದಿಕ್ಕಿಗೆ ಅಂದರೆ ಸೂರ್ಯ ಹುಟ್ಟೋ ದಿಕ್ಕಿಗೆ ಬೆನ್ನು ಹಿಂದೆ ಹಾಕಿ ಕೂಡಿಸಿದಾಗ ನಾವು ಏನು ಪೂಜೆ ಮಾಡ್ತೀವಿ ಅದನ್ನು ನಾವು ಸೂರ್ಯನನ್ನು ದೇವಿಯನ್ನು ನೋಡಿಕೊಂಡು ನಾವು ಪೂಜೆ ಮಾಡ್ತೀವಿ. ಆಗ ಅದು ಕೂಡ ಒಂದು ವೈಬ್ರೇಷನ್, ಒಂದು ಪಾಸಿಟಿವ್ ಆಗಿರುತ್ತೆ. ಮತ್ತು ಉತ್ತರಾಭಿಮುಖವಾಗಿ ಕೂಡ ಮುಖ ಮಾಡಿ ಕೂಡಿಸೋ ಅಂಥದ್ದು ಕೂಡ ತುಂಬ ಪಾಸಿಟಿವ್ ಆಗುತ್ತೆ. ಈಗ ಒಂದು ಈ ಪೂಜೆಯಲ್ಲಿ ಕಡ್ಡಾಯವಾಗಿ ವಸ್ತುಗಳನ್ನು ಬಳಸಲೇಬೇಕು ಅಂತ ಯಾವುದಾದ್ರೂ ಇದೆಯಾ? ಯಾವುದು ಕಡ್ಡಾಯವಾಗಿ ವಸ್ತುಗಳು ಅಂತ ಬಂದಾಗ ಖಂಡಿತ ನೋಡಿ, ಆವತ್ತಿನ ಒಂದು ನಕ್ಷತ್ರಕ್ಕೆ ಹೇಳಿದ್ದೆ ಹೆಸರು ಬೇಳೆ ಹೆಸರು ಕಾಳು ಅಂತ ಹೇಳಿದ್ದೆ. ಜೊತೆಗೆ ಬೆಳಗ್ಗೆ ಒಂದು ಪುಳಿಯೋಗರೆಯನ್ನು ನೈವೇದ್ಯವನ್ನಾಗಿ ಇಡಿ ಅಂತ ಹೇಳಿದೆ. ಯಾಕಂದರೆ ಅನುರಾಧ ನಕ್ಷತ್ರ ಬರುತ್ತೆ. ಹಾಗಾಗಿ ಬೆಳಗ್ಗೆ ಒಂದು ಸಂಜೆ ಒಂದು ನೈವೇದ್ಯವನ್ನಾಗಿಡಿ. ಮತ್ತು ಆಲ್ಮೋಸ್ಟ್ ಎಲ್ಲ ಹಣ್ಣುಗಳನ್ನು ತಂದಿಡ್ತೀರ. ಆದರೆ ನೇರಳೆ ಹಣ್ಣು ತುಂಬ ಶ್ರೇಷ್ಠ ಆಗಿರುತ್ತೆ. ಮತ್ತು ಸುವಾಸನೆಯುಕ್ತ ಎಲ್ಲ ಹೂಗಳು ತುಂಬ ಶ್ರೇಷ್ಠ ಅಂತ ಹೇಳಿದ್ದೆ. ಅದರಲ್ಲೂ ಅನುರಾಧ ನಕ್ಷತ್ರ ಬಂದಿರೋದ್ರಿಂದ ಖಂಡಿತ ಹೇಳ್ತೀನಿ, ಬನ್ನಿಯ ಒಂದು ಎಲೆ ಆಗಿರ್ಬೋದು, ಬನ್ನಿ ವೃಕ್ಷದ ಒಂದು ಸೊಪ್ಪು, ಒಂದು ಎಲೆಯನ್ನು ಇಟ್ಟಾಗ ತುಂಬ ಪಾಸಿಟಿವ್ ಆಗುತ್ತೆ. ಅದನ್ನು ತಂದು ಆ ಪೂಜೆ ನಂತರ ಒಂದಷ್ಟು ಗಿಡವನ್ನು ಏನು ನಾವು ಈ ನವರಾತ್ರಿ ಟೈಮಲ್ಲಿ ಶಮಿ ವೃಕ್ಷ ಅಂತ ಹೇಳ್ತೀವಿ, ಅದರಿಂದ ತರ್ತಕ್ಕಂಥ ಒಂದು ಗಿಡದ ಎಲೆ ಸೊಪ್ಪನ್ನು ಇಟ್ಟು ಪೂಜೆ ಮಾಡಿ ಅದನ್ನು ನೀವು ಟ್ರೆಸರಲ್ಲಾಗಿರ್ಬೋದು. ಯಾಕಂದರೆ ಆವತ್ತಿನ ದಿನ ಎಲ್ಲರೂ ಖುಷಿಯಾಗಿರಲಿ ಅಂತ ಎಲ್ಲರ ಮನೆಗೂ ಕೊಡೋದುಂಟು, ದೇವಸ್ಥಾನಗಳಲ್ಲಿ ಕೊಡೋದುಂಟು. ಆ ಒಂದು ಎಲೆಯನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ನಿಮ್ಮ ಟ್ರೆಸರಲ್ಲೋ, ನಿಮ್ಮ ಆಫೀಸಲ್ಲೋ, ನಿಮ್ಮ ಕ್ಯಾಶ್ ಬಾಕ್ಸಲ್ಲೋ ಅದನ್ನು ಇಟ್ಕೊಳ್ಬೋದು. ಅದು ಕೂಡ ಬಹಳ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ.